ಪ್ರೈಸ್ ಲೋಡ್ ಎಲ್ಲರಿಗೂ. ನನ್ಗೆ ಗೊತ್ತಿರೋ ನೀವು ಎಷ್ಟು ಜನ ಇವ್ರ ಬಗ್ಗೆ ಕೇಳಿದಿರಂತ. ಚಾರ್ಲಿ ಕ್ರಿಕ್ ಅಮೆರಿಕಾದಲ್ಲಿ ಅವ್ರ ಪಬ್ಲಿಕಲ್ಲಿ ಪ್ರೀಚ್ ಅಥವಾ ಪ್ರಸಂಗ ಅದು ಮಾಡಬೇಕಾದ್ರೆ ಯಾರೋ ಅವ್ರನ್ನ ಗುಂಡೇಲಾಗಿ ಸಾಯಿಸಿದ್ದಾರೆ. ದೇವರ ವಾಕ್ಯವನ್ನು ಎಷ್ಟು ಸ್ಪಷ್ಟವಾಗಿ ಯೌವನಸ್ಥರಿಗೆ, LGBTQ ಹಾಗೆ ಅನೇಕ ತಪ್ಪು ಮಾರ್ಗದಲ್ಲಿ ಹೋಗುತ್ತಾ ಇದ್ದಂಥ ಅನೇಕ ಯೌವನಸ್ಥರಿಗೆ ಒಳ್ಳೆ ಪ್ರಬೋಧನೆಯನ್ನು, ಒಳ್ಳೆ ವಾಕ್ಯವನ್ನು ಕೊಟ್ಟು ಸರಿಯಾದ ಮಾರ್ಗಕ್ಕೆ ಅನೇಕ ಯೌವನಸ್ಥರನ್ನು ನಡೆಸಿದಂಥ ಒಬ್ಬ ವ್ಯಕ್ತಿನೇ ಚಾರ್ಲಿ ಕ್ರಿಕ್. ಅವ್ರು ತಮ್ಮ 32ನೇ ವಯಸ್ಸಿನಲ್ಲೇ ಈ ಲೋಕನ ಬಿಟ್ಟು ಹೋಗಿದ್ದಾರೆ. ಹೆಂಡತಿ, ಮಕ್ಕಳು ಎಲ್ಲವನ್ನೂ ಬಿಟ್ಟು ಹೋಗಿದ್ದಾರೆ. ಆದರೆ ಖಂಡಿತವಾಗ್ಲೂ ಅವರಿಗೆ ಜೀವವೆಂಬ ಜಯಮಾಲೆ ಪರಲೋಕದಲ್ಲಿ ಸಿಗುತ್ತೆ. ಸೊ ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ ಅವ್ರ ಕುಟುಂಬಕ್ಕೋಸ್ಕರ. ತುಂಬ ನೋವಿದೆ, ತುಂಬ ಸಂಕಟ ಇದೆ. ಯೇಸು ಸ್ವಾಮಿನ ಹೇಳಿದ್ದಾರೆ, ಈ ಲೋಕದಲ್ಲಿ ನೀವು ನನ್ನ ನಿಮಿತ್ತವಾಗಿ ಅನೇಕರು ನಿಮಗೆ ನೋವನ್ನು, ಹಿಂಸೆಯನ್ನು ಕೊಡ್ತಾರೆ ಅಂತ. ಕ್ರೈಸ್ತ ಜೀವಿತ ತುಂಬ ಸುಲಭ ಅಲ್ಲ. ಆದರೆ ಅದರಲ್ಲಿರುವಂಥ ಸಂತೋಷ ಎಲ್ಲೂ ನಿಮಗೆ ಸಿಗೋದಿಲ್ಲ. ಅನೇಕರು ಬಂದು ಕೊಲ್ತಾರೆ, ಅನೇಕರು ಬಂದು ನಾಶ ಮಾಡ್ತಾರೆ ನಮ್ಮನ್ನ. ಆದರೆ ಇದು ಯಾವುದು ಕ್ರಿಸ್ತನ ಪ್ರೀತಿಯಿಂದ ಸುವಾರ್ತೆನ ಸಾರೋದ್ರಲ್ಲಿ ಯಾರು ನಿಲ್ಲೋದಿಲ್ಲ. ನಾವು ಸುವಾರ್ತೆನ ಕೊನೆಯವರೆಗೂ ಎತ್ತಿ ಹಿಡಿದು ನಾವು ದೇವರ ವಾಕ್ಯವನ್ನು ಸಾರ್ತೇವೆ. ನಾಶನದ ಮಾರ್ಗದಲ್ಲಿರುವಂತ ಅನೇಕರಿಗೆ ನಿತ್ಯ ಜೀವವನ್ನು ಕೊಡಬೇಕೆಂಬುದಾಗಿ ಯೇಸು ಸ್ವಾಮಿನೇ ತನ್ನ ಜೀವವನ್ನೇ ಸಮರ್ಪಣೆ ಮಾಡಿದ್ದಾನೆ. ಕ್ರಿಸ್ತನಿಗಾಗಿ ಎಲ್ಲವನ್ನು ಸಹಿಸಿಕೊಳ್ಳುವಂತ ದೇವರ ಮಕ್ಕಳಾಗಿ ನಾವು ಬದುಕೋಣ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ.